ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ತೀರ್ಪು ನೀಡಬೇಡರಿ, ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರ ಎಚ್ಚರಿಕೆ. ನಮ್ಮಲ್ಲಿ ಅನೇಕರು ಇಂದು ಇಲ್ಲಿ ಶಾಂತಿಯನ್ನು ಬಯಸುತ್ತಾ ಬಂದಿದ್ದೇವೆ. ದೇವರೊಂದಿಗೆ ಶಾಂತಿ, ನಮ್ಮ ಹೃದಯದಲ್ಲಿ ಶಾಂತಿ, ನಮ್ಮ ಸಂಬಂಧದಲ್ಲಿ ಶಾಂತಿ, ನಮ್ಮ ಮನೆಯಲ್ಲಿ ಶಾಂತಿ. ಆದರೆ ನಾವು ಆಗಾಗ್ಗೆ ಮರೆತು ಬಿಡುವ ಒಂದು ಸತ್ಯ ಇಲ್ಲಿ ಇದೆ. ಇತರರನ್ನು ನಿರ್ಣಯಿಸುವುದು ಆ ಶಾಂತಿಯನ್ನು ಬೇರೆ ಯಾವುದಕ್ಕಿಂತ ವೇಗವಾಗಿ ಕಸಿದುಕೊಳ್ಳುತ್ತದೆ. ಅದಕ್ಕಾಗಿಯೇ ಯೇಸು ತೀರ್ಪು ಮಾಡಬೇಡ ಎಂದು ಹೇಳಿದರು. ನಮಗೆ ಬೇಕಾಗಿರುವುದು ಕೇವಲ ನಿಮಿಷಗಳ ಶಾಂತಿಯಲ್ಲ. ನಾವು ದೇವರ ತತ್ವಗಳ ಪ್ರಕಾರ ಬದುಕುತ್ತಿದ್ದಂತೆ ಅದು ಬೆಳೆಯುತ್ತದೆ, ನಮ್ಮ ಆಶೀರ್ವಾದಗಳು ಬೆಳೆಯುತ್ತದೆ. ಇಂದು ನಾವು ಈ ಜೀವ ನೀಡುವ ಸತ್ಯಗಳಲ್ಲಿ ಒಂದು ಕಳೆಯುತ್ತೇವೆ. ಮತ್ತಾಯ 7:1-2 ಯೇಸುದೇವರು ಹೇಳಿದರು, ತೀರ್ಪು ಮಾಡಬೇಡ ಎಂದ. ನಮಗೆ ತೀರ್ಪು ಆಗದಂತೆ ನೀವು ತೀರ್ಪು ಮಾಡಬೇಡ್ರಿ. ನೀವು ಮಾಡುವ ತೀರ್ಪಿನಿಂದಲೇ ನಿಮಗೆ ತೀರ್ಪಾಗುವುದು ಮತ್ತು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ತಿರುಗಿ ಅಳತೆಯಾಗುವುದು. ಯೇಸು ನಮಗೆ ಈ ಆಜ್ಞೆಯನ್ನು ನೀಡುತ್ತಾನೆ. ಏಕೆಂದರೆ ಮಾನವ ಸ್ವಭಾವವು ಕರುಣೆ ಮತ್ತು ಪ್ರೀತಿ ಇಲ್ಲದೆ ಇತರರನ್ನು ಬೇಗನೆ ನಿರ್ಣಯಿಸುತ್ತದೆ. ಅದು ಅವರ ತೀರ್ಪನ್ನು ನಮ್ಮ ಮೇಲೆ ಹಿಂತಿರುಗಿಸುತ್ತದೆ. ನಮಗೆ ಅದರ ಬಗ್ಗೆ ಗಂಭೀರತೆ ಇಲ್ಲ. ನಾವು ಅಜ್ಞಾನಿಗಳು. ಇದರಿಂದ ನಾವು ಎಷ್ಟು ಶಾಂತಿ ಮತ್ತು ಆಶೀರ್ವಾದಗಳು ಕಳೆದುಕೊಳ್ಳುತ್ತೇವೆ ಎಂದು ನಮಗೆ ತಿಳಿದಿಲ್ಲ. ಜನರ ಮೇಲೆ ತೀರ್ಪು ಬಂದಾಗ ಅವರು ಅದಕ್ಕೆ ಅರ್ಹರು ಎಂದು ನಾವು ಭಾವಿಸುತ್ತೇವೆ. ಆದರೆ ನಮ್ಮ ಮೇಲೆ ತೀರ್ಪು ಬಂದಾಗ ನಾವು ದೇವರನ್ನು ಪ್ರಶ್ನಿಸುತ್ತೇವೆ. ಲೂಕ 13:4-5. ನಾವು ಆಗಾಗ್ಗೆ ಇತರರನ್ನು ನಿರ್ಣಯಿಸುತ್ತೇವೆ ಮತ್ತು ದೇವರ ತೀರ್ಪಿಗೆ ನಾವು ಕಡಿಮೆ ಅರ್ಹರು ಎಂದು ನಾವು ನಂಬುತ್ತೇವೆ. ಇತರರನ್ನು ನಿರ್ಣಯಿಸುವ ವರ್ಗದಲ್ಲಿ ಬರುವ ವಿಷಯಗಳು ಟೀಕೆ, ತಪ್ಪು ಕಂಡುಹಿಡಿಯುವಿಕೆ, ಖಂಡನೆ, ಗೋಸಿಪು, ನಿಂದೆ, ಖ್ಯಾತಿಗೆ ತಾಕೆ ತರುವ ಹಂಚಿಕೆ, ಹಿಂದೆ ಮಾತನಾಡುವುದು ಇತ್ಯಾದಿ. ನಮ್ಮ ಈ ನಡವಳಿಕೆಗಳು ನಮಗೆ ದೇವರಿಂದ ಹೆಚ್ಚಿನ ತೀರ್ಪು ಪಡೆಯಲು ಕಾರಣವಾಗಬಹುದು. ಹಲ್ಲೆಲೂಯ. ನಾವು ನಮ್ಮ ಮಾತಿನಲ್ಲಿ ಜಾಗರೂಕರಾಗಿಲ್ಲದಿದ್ದರೆ ನಾವು ನಮಗೆ ಬಹಳಷ್ಟು ಸಮಸ್ಯೆಗಳನ್ನು ತರುತ್ತೇವೆ. ನಾವು ಇಂದು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳು, ಕಾಯಿಲೆಗಳು, ನಷ್ಟಗಳು ನಮ್ಮ ಈ ಗುಣದ ಪರಿಣಾಮವಾಗಿದೆ. ಯೇಸು ಹೇಳಿದರು, ತೀರ್ಪು ಮಾಡಬೇಡ್ರಿ. ಪಾಪದಲ್ಲಿ ತೊಂದರೆ ಇಲ್ಲದೆ ಬದುಕಲು ಬಯಸುವ ಅನೇಕರ ಜೀವನ ವಚನ ಇದು. ಅನೇಕರು ಇದನ್ನು ಪಾಪ ಮಾಡಲು ಒಂದು ನೆಪವಾಗಿ ಬಳಸುತ್ತಾರೆ ಮತ್ತು ಹೇಳುತ್ತಾರೆ, ಯೇಸು ಹೇಳಿದರು, ತೀರ್ಪು ಮಾಡಬೇಡ, ನನ್ನನ್ನು ತೀರ್ಪು ಮಾಡಬೇಡ ಎಂದು. ಹಲ್ಲೆಲೂಯ. ಈ ಅಧ್ಯಾಯದ ಅಂದರೆ ಮತ್ತಾಯ 7 ಉಳಿದ ಭಾಗದಲ್ಲಿ ಯೇಸು ನಾಯಿಗಳು, ಹಂದಿಗಳು ಮತ್ತು ಸುಳ್ಳು ಪ್ರವಾದಿಗಳ ವಿರುದ್ಧ ಎಚ್ಚರಿಸುತ್ತಾನೆ ಮತ್ತು ಅವರು ಯಾರೆಂದು ನಾವು ನಿರ್ಣಯಿಸಬೇಕೆಂದು ನಿರ್ಲಕ್ಷಿಸುತ್ತಾನೆ. 2 ಕೊರಿಂಥದವರಿಗೆ 11:26 ಪೌಲನು ಕೂಡ ಹೇಳ್ತಾ ಇದ್ದಾರೆ, ಸುಳ್ಳು ಸಹೋದರರಿಂದ ಬರುವ ಅಪಾಯಗಳು ಅವನಲ್ಲಿ ಉಲ್ಲೇಖಿಸಿದನು. ಯೋಹಾನ 7:24 ಯೇಸುದೇವರು ಹೇಳಿದ್ರು, ತೋರಿಗೆ ಅನುಸಾರವಾಗಿ ನ್ಯಾಯ ತೀರಿಸಬೇಡಿರಿ, ಆದರೆ ನೀತಿಯ ತೀರ್ಪನ್ನು ಮಾಡಿರಿ. ನಾವು ನೀತಿಯ ತೀರ್ಪನ್ನು ಮಾಡಬೇಕು, ಆದರೆ ವಿಮರ್ಶಾತ್ಮಕವಾಗಿ ನಾವು ತೀರ್ಪು ಮಾಡಬಾರದು. ನಾವು ಯಾರನ್ನು ಅವರ ಬಾಹ್ಯ ನೋಟದಿಂದ ನಿರ್ಣಯಿಸಬಾರದು ಮತ್ತು ನಾವು ವಿಮರ್ಶಾತ್ಮಕ ಮನೋಭಾವದಿಂದ ನಿರ್ಣಯಿಸಬಾರದು. ಯಾರಾದರೂ ಏನಾದರೂ ಮಾಡಿದರೆ ನಮಗೆ ಗೊತ್ತಿಲ್ಲ ಯಾಕೆ ಅವರು ಮಾಡುತ್ತಾರೆ, ನಾವು ಹಾಗೇ ಕಮೆಂಟ್ ಮಾಡುತ್ತಾ ಹೋಗುತ್ತೇವೆ ಅಲ್ಲವೇ? ಅದೊಂದು ಚಿಕ್ಕ ವಿಷಯ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. 2 ಕೊರಿಂಥದವರಿಗೆ 11:14 ಹೇಳುತ್ತದೆ, ಸೈತಾನನು ಸಹ ಒಳ್ಳೆಯದು, ಆಧ್ಯಾತ್ಮಿಕ ಮತ್ತು ಪವಿತ್ರವೆಂದು ತೋರುವ ರೀತಿಯಲ್ಲಿ ಕಾಣಿಸಬಹುದು. ಬಾಹ್ಯ ನೋಟವು ನಿಜವಾದ ಹೃದಯವನ್ನು ಬಹಿರಂಗಪಡಿಸುವುದಿಲ್ಲ. ಬಾಹ್ಯ ನೋಟದಿಂದ ನಮಗೆ ಯಾರನ್ನು ಗೊತ್ತಾಗುವುದಿಲ್ಲ ಅವರೊಳಗಡೆ ಹೇಗೆ ಇದ್ದಾರೆ ಅಂತ. ಅದಕ್ಕೆ ಯೇಸುದೇವರು ಹೇಳಿದರು ಮತ್ತಾಯ 7:16 ಅವರವರ ಫಲಗಳಿಂದ ನೀವು ಅವರವರನ್ನು ತಿಳಿದುಕೊಳ್ಳುವಿರಿ. ಜನರು ಮುಳ್ಳುಗಳಲ್ಲಿ ದ್ರಾಕ್ಷಿಯನ್ನು, ಮದ್ದುಗುಣಿಗೆ ಗಿಡಗಳಲ್ಲಿ ಅಂಜೂರಗಳನ್ನು ಕೂಡಿಸುವರು. ನಮ್ಮ ಸ್ವನೀತಿಯ ವಿರುದ್ಧ ನಮ್ಮನ್ನು ಎಚ್ಚರಿಸಲು ಯೇಸು ಈ ಆಜ್ಞೆಯನ್ನು ಕೊಟ್ಟನು. ನಾವು ಸಂಪೂರ್ಣರು, ನಮ್ಮಲ್ಲಿ ಏನು ತಪ್ಪಿಲ್ಲ. ಬೇರೆಯವರಲ್ಲಿ ಇರುವ ತಪ್ಪು ನಾವು ನೋಡುತ್ತೇವೆ, ಅದರ ಪ್ರಕಾರ ನಾವು ಮಾತನಾಡ್ತೇವೆ. ಅದೇ ತೀರ್ಪು ಅಲ್ಲವೇ? ನಾವು ಕ್ರಿಟಿಸೈಸ್ ಮಾಡುವುದು ಯಾಕೆ? ನಾವು ಬೇರೆಯವರಲ್ಲಿ ನಾವು ಕೆಟ್ಟದ್ದು ನೋಡ್ತಾ ಇದ್ದೇವೆ, ತಪ್ಪು ನೋಡ್ತಾ ಇದ್ದೇವೆ, ಅದಕ್ಕೆ ನಾವು ಕ್ರಿಟಿಸೈಸ್ ಮಾಡುತ್ತೇವೆ. ಹಲ್ಲೆಲೂಯ.
ನಮ್ಮ ಮನಸ್ಸು ಟೀಕೆ, ಅನುಮಾನ ಮತ್ತು ಹೋಲಿಕೆಯಿಂದ ತುಂಬಿದಾಗ ನಾವು ನಮ್ಮ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಇತರರನ್ನು ನಿರ್ಣಯಿಸುವುದರಿಂದ ನಮ್ಮ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. ನಾವು ತೀರ್ಪು ಮಾಡಿದರೆ ನಮಗೆ ಶಾಂತಿ ಸಿಗುವುದಿಲ್ಲ. ನಿಮಗಿವತ್ತು ಶಾಂತಿ ಇಲ್ಲದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಈ ಪಾಪ ನಿಮ್ಮಲ್ಲಿ ಇದೆಯಾ? ಎಲ್ಲರಲ್ಲೂ ಇದೆ. ಅದೊಂದು ಚಿಕ್ಕ ವಿಷಯವಾಗಿ ನೀವು ಇಟ್ಟುಕೊಳ್ಳಬಾರದು ಇನ್ನು. ಏಕೆಂದರೆ ನಾವು ಇತರರ ಬಗ್ಗೆ ಕಠಿಣ ಮತ್ತು ಕ್ಷಮಿಸದಿದ್ದರೆ, ಅವರ ಬಗ್ಗೆ ತೀರ್ಪು ಮಾಡಿದರೆ ನಾವು ದೇವರಿಂದ ಅದೇ ಗುಣಮಟ್ಟದ ತೀರ್ಪನ್ನು ಪಡೆಯುತ್ತೇವೆ. ನಾವು ಹೇಗೆ ಕೆಟ್ಟದಾಗಿ ಸುಳ್ಳಾಗಿ ನಾವು ಬೇರೆಯವರಿಗೆ ತೀರ್ಪು ಮಾಡಿದರೆ ದೇವರು ನಮ್ಮನ್ನು ತೀರ್ಪು ಮಾಡುತ್ತಾರೆ. ಸೊ ಹೌ ಡು ವಿ ಡೂ ದಿಸ್? ನಮಗೂ ಗೊತ್ತಿಲ್ಲ ಯಾರು ಅಂತ, ಅದಕ್ಕೆ ಬಾಯಿ ಮುಚ್ಚಿಕೊಂಡಿರ್ಬೇಕು. ನಾವು ಹಾಗೇ ಒಂದೊಂದಾಗಿ ಹೇಳಬಾರದು. ಇದೊಂದು ಸಣ್ಣ ವಿಷಯವಲ್ಲ, ಡೈಲಿ ಮಾಡುವ ಗುಪ್ತ ಪಾಪ, ನಮ್ಮಲ್ಲಿ ಇರುವ ಗುಪ್ತ ಪಾಪ. ನಾವು ಮಾತನಾಡುತ್ತೇವೆ, ಅಲ್ಲಾಂದ್ರೆ ನಾವು ಯೋಜಿಸುತ್ತೇವೆ. ಮಾತನಾಡಲಿಲ್ಲದಿದ್ರೂ ನಾವು ಯೋಜಿಸುತ್ತೇವೆ, ಹಾಗೆಯೂ ನಾವು ಪಾಪ ಮಾಡುತ್ತೇವೆ, ನಮಗೆ ತೀರ್ಪು ಬರ್ತದೆ. ಹಲ್ಲೆಲೂಯಾ. ನಾವು ಈ ಆಜ್ಞೆಯನ್ನು ಪಾಲಿಸಿದಾಗ ನಾವು ಕೆಡುವ ಬದಲು ಒಬ್ಬರನ್ನೊಬ್ಬರು ನಾವು ಕಟ್ಟುವ ಜನರಾಗುತ್ತೇವೆ. ನಮ್ಮ ಸ್ವಂತ ಮನೆಯಲ್ಲಿ ಮತ್ತು ಚರ್ಚಿನಲ್ಲಿ ಪರಿಣಾಮವಾಗಿ ನಾವು ಹೆಚ್ಚು ಶಾಂತಿಯಿಂದ ಬದುಕಬಹುದು ಮತ್ತು ನಮ್ಮ ಅನೇಕ ಸಮಸ್ಯೆಗಳಿಂದ ಮುಕ್ತವಾಗಬಹುದು. ಹಲ್ಲೆಲೂಯಾ. ಮತ್ತಾಯ 7:3-5 ಯೇಸುದೇವರು ಹೇಳ್ತಾ ಇದ್ದಾರೆ, ನಿನ್ನ ಸ್ವಂತ ಕಣ್ಣಿನಲ್ಲಿ ಇರುವ ತೊಳೆಯನ್ನು ಯೋಜಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿ ಇರುವ ರವೆಯನ್ನು ನೀನು ಯಾಕೆ ನೋಡುತ್ತಿ? ನಾವೆಲ್ಲರೂ ಬೇರೆಯವರ ಕಣ್ಣಿನಲ್ಲಿ ಇರುವ ರವೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ನೋಡುತ್ತಾ ಇರುತ್ತೇವೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣಿನಲ್ಲಿ ತೊಳೆ ಇದೆ, ಬೇರೆಯವರ ಕಣ್ಣಿನಲ್ಲಿ ಇರುವ ಹಿಟ್ಟುಗಳು ನೀವು ನೋಡಬೇಡ, ರವೆಯನ್ನು ನೋಡಬೇಡ ಎಂದು ದೇವರು ಹೇಳುತ್ತಾ ಇದ್ದಾರೆ. ಇಲ್ಲವೇ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಎಂದು ಹೇಗೆ ಹೇಳುತ್ತಿ? ಆದರೆ ಈಗ ನಿನ್ನ ಸ್ವಂತ ಕಣ್ಣಿನಲ್ಲಿ ತೊಳೆ ಇದೆಯಲ್ಲ, ಕಪಟಿ ನೀನು. ಮೊದಲು ನೀನು ನಿನ್ನ ಸ್ವಂತ ಕಣ್ಣಿನೊಳಗೆ ಇರುವ ತೊಳೆಯನ್ನು ತೆಗೆದು ಹಾಕು, ಆಗ ನಿನ್ನ ಸಹೋದರನ ಕಣ್ಣಿನಲ್ಲಿ ಇರುವ ರವ, ಮೈದಾ, ಗೋಧಿ ಹಿಟ್ಟು ಎಲ್ಲ ನೋಡಕ್ಕಾಗತ್ತೆ ಅಂತ ಯೇಸುದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಸ್ವಂತ ಪಾಪಗಳನ್ನು ನಾವು ನಿರ್ಲಕ್ಷಿಸಿ ಇತರರನ್ನು ನಿರ್ಣಯಿಸಬೇಡ ಎಂದು ದೇವರು ಹೇಳ್ತಾ ಇದ್ದಾರೆ. ನಮ್ಮ ದೈನಂದಿನ ಗಮನಿಸಲಾಗದ ಆಗಾಗ್ಗೆ ಮಾಡುವ ಪಾಪ ಇದು. ಅದಕ್ಕೆ ಏನಾಗುತ್ತದೆ ಅಂದರೆ, ನೀವದೊಂದು ಚಿಕ್ಕ ವಿಷಯ ಅಂತ ತಿಳ್ಕೊಳ್ಳಬಾರದು. ನಮಗೆ ತೀರ್ಪು ಬರುತ್ತದೆ. ಜಡ್ಜ್ಮೆಂಟ್ ಈಸ್ ನಾಟ್ ಅಟ್ ದ ಎಂಡ್ ವೆನ್ ವಿ ಡೈ. ನಾವು ಈ ಲೋಕದಲ್ಲಿ ಜೀವಿಸುವಾಗಲೂ ನಾವು ಮಾಡುವ ಪಾಪಗಳಿಗೆ ನಮಗೆ ತೀರ್ಪು ಬರ್ತದೆ, ನಮಗೆ ಶಿಕ್ಷೆ ಉಂಟಾಗುತ್ತದೆ. ಮತ್ತೆ ಡೈಲಿ ನಾವು ಬೇರೆಯವರನ್ನು ನಾವು ಟೀಕಿಸಿದರೆ, ಅಲ್ಲ ಅಂದ್ರೆ ಕಮೆಂಟ್ ಮಾಡಿದರೆ ನಮಗೆಷ್ಟೊಂದು ಜಡ್ಜ್ಮೆಂಟ್ ಬರುತ್ತೆ ಅಂತ ನೀವು ಯೋಚಿಸಿ. ಅದಕ್ಕೆ ಒಂದು ದಿನಾನೂ ನಮಗೆ ಸಂತೋಷವಾಗಿ ಇರಕ್ಕಾಗಲ್ಲ, ಸಮಾಧಾನವಾಗಿ ಇರಕ್ಕಾಗಲ್ಲ. ಯೇಸುದೇವರು ಕೊಡ್ತಾರೆ ನಮಗೆ ಸಂತೋಷ, ಸಮಾಧಾನ. ಆದರೆ ನಮ್ಮ ಹೃದಯದಲ್ಲಿ ಏನಿದೆ? ಬೇರೆಯವರನ್ನು ತೀರ್ಪು ಮಾಡುವ ಸ್ವಭಾವ. ಬೇರೆಯವರನ್ನು ತೀರ್ಪು ಮಾಡುವ ಸ್ವಭಾವ ನಮ್ಮಲ್ಲಿ ತುಂಬಿದೆ ಅಲ್ಲವೇ? ನಮ್ಮ ಹೃದಯದಲ್ಲಿ ಯಾಕೆ ಸಂತೋಷ ಇಲ್ಲ? ನಾವು ಒಬ್ಬೊಬ್ಬರನ್ನು ನೋಡಿದರೆ ಅವರೇನು ಕೆಟ್ಟದು ಮಾಡಿದಾರೋ ಅದೇ ನಮ್ಮ ಹೃದಯದಲ್ಲಿ ತುಂಬಿದೆ. ಅದು ನಾವು ತೀರ್ಪು ಮಾಡುವುದು. ಅರ್ಥ ಆಗ್ತಾ ಇದೆಯಾ? ನಾವೆಷ್ಟೊಂದು ಪಾಪಗಳು ಬೇರೆ ಮಾಡುತ್ತೇವೆ, ಮತ್ತೆ ಇದೊಂದು ಅಡಿಷನಲ್. ಅದು ಏನು ನಿಕಟವಾಗಿ ಆಗಾಗೇ ನಾವು ಮಾಡುತ್ತೇವೆ ಅಲ್ಲವೇ? ನೀವು ಗಮನಿಸಬೇಕಿದು. ಉದಾಹರಣೆ, ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಿ, ಏನು ಪಾಸ್ಟರ್ ಹೇಳ್ತಾ ಇರುವುದು, ನಾನು ಹಂಗೆಲ್ಲ ಮಾಡುವುದಿಲ್ವಲ್ಲ ಅಂದ್ರೆ. ಚರ್ಚಲ್ಲಿ ನಡೆಯುತ್ತಿರುವುದು, ನಾನು ಒಂದೆರಡು ಉದಾಹರಣೆ ಹೇಳ್ತೀನಿ. ನಾವು ಆಗಾಗ್ಗೆ ಹೀಗೆ ಯೋಚಿಸುತ್ತೇವೆ ಚರ್ಚಲ್ಲಿ, ಅಥವಾ ನಾವು ಹೇಳುತ್ತೇವೆ, ಆರಾಧನೆಯ ಸಮಯದಲ್ಲಿ ಅವಳು ಅಥವಾ ಅವನು ಕೈಗಳನ್ನು ಎತ್ತಿದ್ದಳು, ಅದು ಕೇವಲ ತೋರಿಸಲು. ಅವನು ನನ್ನ ಮೆಸೇಜ್ಗೆ ಉತ್ತರಿಸಲಿಲ್ಲ, ಅವನು ನನ್ನನ್ನು ನಿರ್ಲಕ್ಷಿಸುತ್ತಿರಬಹುದು. ಪಾದ್ರಿ ಇಂದು ನನಗೆ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಹೇಳಲಿಲ್ಲ. ಅವರು ಕಾಳಜಿ ವಹಿಸುವವರಲ್ಲ.
ಅವರು ಆತ್ಮೀಯವಾಗಿ ಬೆಳೆಯುತ್ತಾ ಇಲ್ಲ. ಅಲ್ಲಾಂದರೆ ಇನ್ನೊಬ್ಬರು ಪ್ರೈಸ್ ದ ಲಾರ್ಡ್ ಹೇಳಲಿಲ್ಲದಿದ್ದರೂ ವಿಶ್ವಾಸಿಗಳಿಗೆ ತೊಂದರೆ ಅಲ್ಲವೇ? ಅವರು ನಿಮ್ಮನ್ನು ನೋಡಲಿಲ್ಲ, ಅಲ್ಲಾಂದ್ರೆ ಅವರ ಹೃದಯದಲ್ಲಿ ಏನೋ ಇತ್ತು, ಅದಕ್ಕೆ ಹೇಳಲಿಲ್ಲ. ಅದಕ್ಕೆ ನಾವೊಂದು ಕಮೆಂಟ್ ಮಾಡುವುದು. ಇದು ಚಿಕ್ಕ ವಿಷಯನಾ? ಚಿಕ್ಕ ವಿಷಯ ಅಲ್ಲ. ನಿಮಗೆ ಅನಿಸಬಹುದು ಇದು ಚಿಕ್ಕ ವಿಷಯ, ಇದು ಚಿಕ್ಕ ವಿಷಯ ಅಲ್ಲ. ನೀವು ಹೀಗೆ ಮತ್ತು ಪಾದ್ರಿಯ ತಪ್ಪುಗಳನ್ನು ವಿಮರ್ಶಾತ್ಮಕ ಮನೋಭಾವದಿಂದ ಎತ್ತಿ ತೋರಿಸುವುದು ನಿಮ್ಮ ಆಲೋಚನೆಗಳು ಅಥವಾ ಮಾತುಗಳಲ್ಲಿ ಪಾದ್ರಿಯನ್ನು ನಿರ್ಣಯಿಸುವುದಕ್ಕೆ ಸಮಾನವಾಗಿದೆ. ಎಷ್ಟು ಜನರು, ಯಾಕೆಂದರೆ ನಿಮ್ಮ ಮುಂದೆ ನಾನು ನಿಂತ್ಕೊಳ್ಳುತ್ತಾ ಇದ್ದೀನಿ, ನೀವೆಷ್ಟು ಜನರು ನನ್ನನ್ನು ವಿಮರ್ಶನೆ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ಅದು ನನ್ನನ್ನು ನೀವು ನಿರ್ಣಯಿಸುವುದು. ಲಾಸ್ಟ್ ವೀಕ್ ನಾನು ಹೇಳಿದೆ ಅದರಿಂದ ಏನಾಗುತ್ತದೆ ಅಂತ, ನಾನು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಾವು ಹೀಗೆ ಯೋಚಿಸಿದಾಗ ಅಥವಾ ಮಾತನಾಡುವಾಗ ಯೇಸು ಮತ್ತಾಯ 7:3-4 ಎಚ್ಚರಿಸಿದನ್ನು ನಿಖರವಾಗಿ ನಾವು ಮಾಡುತ್ತೇವೆ. ನಾವು ಏನು ಮಾಡುತ್ತೇವೆ? ನಾವೆಲ್ಲರನ್ನು ಕಮೆಂಟ್ ಮಾಡುತ್ತೇವೆ. ನಾವೇನು ಕೆಟ್ಟದ್ದು ಯಾರ್ಯಾರು ಮಾಡುತ್ತಾರೋ ಅದೆಲ್ಲ ನಾವು ಹೇಳುತ್ತೇವೆ. ಅದು ನಮ್ಮ ಸ್ವಭಾವ ಇತ್ತು ಮೊದಲು. ನಾವು ಈಗ ಅದರಲ್ಲಿ ಉಳಿಯಬಾರದು. ಅದರಿಂದ ನಮಗೆ ತೀರ್ಪು ಉಂಟಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಸಮಾಧಾನವಾಗಿ ನಮಗೆ ಜೀವನನೇ ಮಾಡಕ್ಕಾಗಲ್ಲ. ಹಲ್ಲೆಲೂಯ. ನಮ್ಮ ಪಾಪಕ್ಕೆ ಯಾವುದೇ ನಿಯಂತ್ರಣವಿಲ್ಲದೆ ಬದುಕುತ್ತಿರುವಾಗ ನಾವು ಇತರರನ್ನು ನಿರ್ಣಯಿಸಬಾರದು. ನಮ್ಮ ಪಾಪಗಳಿಗೆ ನಮಗೆ ಕಂಟ್ರೋಲ್ ಇಲ್ಲ, ಆದರೆ ನಾವು ಬೇರೆಯವರನ್ನು ನಿರ್ಣಯಿಸುತ್ತೇವೆ. ತೀರ್ಪು ನೀಡುವುದು ತಪ್ಪು ಕಂಡು ಹಿಡಿಯುವುದಂತಾಗಿರಬಾರದು. ಯೇಸುದೇವರು ಹೇಳಿದರು, ತೀರ್ಪು ಮಾಡಬೇಡರಿ, ಜಡ್ಜ್ ನಾಟ್ ಬಟ್ ವಿ ಹ್ಯಾವ್ ಟು ಜಡ್ಜ್. ನಾವು ತೀರ್ಪು ಮಾಡಬೇಕು. ಹೇಗೆ? ತಪ್ಪು ಕಂಡಿಡಿದು ನಾವು ಮಾಡಬಾರದು, ಆದರೆ ನಾವು ವಿಶ್ವಾಸಿಗಳಾಗಿ ಸರಿ ಮತ್ತು ತಪ್ಪು, ಒಳ್ಳೆಯದು ಮತ್ತು ಕೆಟ್ಟದು, ಪಾಪ ಮತ್ತು ಸದಾಚಾರದ ನಡುವೆ ನಿರ್ಣಯಿಸಬೇಕು ಅಥವಾ ವಿವೇಚಿಸಬೇಕು. ಯಾವುದು ಸರಿ, ಯಾವುದು ತಪ್ಪು. ನಾವು ಕ್ರಿಟಿಸೈಸ್ ಮಾಡುವುದಲ್ಲ. ಕ್ರಿಟಿಸೈಸ್ ಮಾಡುವುದು ಬೇರೆ, ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚಿಸುವುದು ಬೇರೆ. ಯಾಕೆ ನಾವು ಅದು ಮಾಡೋದು? ಸರಿಯಾದದನ್ನು ನಾವು ಚೂಸ್ ಮಾಡುವುದಕ್ಕೆ, ಆಯ್ಕೆ ಮಾಡುವುದಕ್ಕೆ. ಈವನ್ ಸುವಾರ್ತೆಯ ನಿಜವಾದ ಬೋಧನೆ ಮತ್ತು ತಪ್ಪಾದ ಬೋಧನೆಯ ನಡುವೆ ನಾವು ವಿವೇಚಿಸಬೇಕು. ಏಕೆ? ಸರಿಯಾದದನ್ನು ಆರಿಸಿಕೊಳ್ಳಲು ಮತ್ತು ತಪ್ಪು ಮತ್ತು ಕೆಟ್ಟದನ್ನು ನಾವು ತಿರಸ್ಕರಿಸಬೇಕು. ನಾವು ಬೆಳೆದು ವಿಶ್ವಾಸಿಗಳ ಪಾಪ ಮಾಡಿದರೆ ನಾವು ಅವರ ಹತ್ರ ಹೋಗಿ ನಾವು ಅವರನ್ನು ಕರೆಕ್ಟ್ ಮಾಡಬೇಕು. ಅದು ಪ್ರೀತಿಯ ಮನೋಭಾವದಿಂದ ಅವರಲ್ಲಿ ಉಳಿಯಬಾರದು. ದಟ್ ಈಸ್ ನಾಟ್ ಕ್ರಿಟಿಸೈಸಿಂಗ್, ದಟ್ ಈಸ್ ನಾಟ್ ಜಡ್ಜಿಂಗ್. ನೋಡು, ಆ ಬ್ರದರ್ ಎಷ್ಟು ಪ್ರೌಡು, ಎಷ್ಟು ಈಗೋ ಅವರಿಗೆ. ನೀವದು ಹೇಳಿದರೆ ಅದು ನೀವು ತೀರ್ಪು ಮಾಡುವುದು. ಯಾಕೆ? ಇರಬಹುದು, ಅವರಿಗೆ ಈಗೋ ಇರಬಹುದು. ನೀವದು ಕಂಡು ಹಿಡಿದರೆ ನೀವು ಅವರಿಗೆ ಹೋಗಿ ಹೇಳಬೇಕು, ಬ್ರದರ್ ಅವ್ರ ಸಿಸ್ಟರ್, ನಾನು ಪ್ರಾರ್ಥಿಸಿದಾಗ ನನಗೆ ಹೆಂಗ ಅನಿಸುತ್ತೋ ನೀವು ಅದು ಡೀಲ್ ಮಾಡಬೇಕು ಅಂತ ಹೋಗಿ ಹೇಳಬೇಕು. ಅದೇ ಚರ್ಚಲ್ಲಿ ಮಾಡಬೇಕಾಗಿರುವ ಮಿನಿಸ್ಟ್ರಿ. ನೀವು ಬೇರೆಯವರಿಗೆ ಹೇಳಿದರೆ, ಅಲ್ಲಾಂದ್ರೆ ನಿಮ್ಮ ಮನಸ್ಸಲ್ಲಿ ಹೇಳುವುದು ಬೇಡ, ನೀವು ಮನಸ್ಸಲ್ಲಿ ಯೋಚಿಸುತ್ತಾ ಇದ್ದರೆ ನೀವು ತೀರ್ಪು ಮಾಡುವುದು. ಯಾಕೆ? ಯು ಆರ್ ಟಾಕಿಂಗ್ ಬಿಹೈಂಡ್ ದಮ್. ಚರ್ಚಲ್ಲಿ ಏನು ಬೇಕು? ಕ್ರಿಟಿಸೈಸಿಂಗ್ ಸ್ಪಿರಿಟ್ ಬೆಳೆಯಬೇಕಾ ಅಥವಾ ಲವಿಂಗ್ ಸ್ಪಿರಿಟ್ ಬೆಳೆಯಬೇಕಾ? ಪ್ರೀತಿಯ ಸ್ಪಿರಿಟ್ ಬೆಳೆಯಬೇಕು. ನಾವು ಹೇಳುವುದು ಇಲ್ಲಿ ಗೋಸಿಪ್ ಮಾಡುವುದಲ್ಲ. ನೀವು ಕೆಲವರು ಹೇಳುತ್ತಾರೆ ಪ್ರೀತಿಯ ಸ್ಪಿರಿಟಿನಿಂದ ಬಂದು ಹೇಳಿದರೆ ಕೆಲವರು ತಿಳ್ಕೊಳ್ಳುತ್ತಾರೆ ಗೋಸಿಪ್ ಮಾಡ್ತಾ ಇದ್ದೇವೆ. ಇಲ್ಲ, ಈ ಚರ್ಚಲ್ಲಿ ಅದಿಲ್ಲ. ನಾವು ಗೋಸಿಪ್ ಮಾಡುವುದಲ್ಲ. ನಿಮಗೂ ಬಂದು ಹೇಳುತ್ತಾ ಇದ್ದರೆ ಅದು ಪ್ರೀತಿಯ ಸ್ಪಿರಿಟಿನಲ್ಲಿ ಬಂದು ಹೇಳಿ ನೀವು ಅದರಿಂದ ಹೊರಗಡೆ ಬರಬೇಕು. ಕೆಲವರು ಅದು ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಜಡ್ಜಿಂಗ್ ಕ್ಯಾರೆಕ್ಟರ್ ಯಾರಿಗೆ ತುಂಬಾ ಜಾಸ್ತಿ ಇದೆಯೋ ಅವರು ಈ ಮಿನಿಸ್ಟ್ರಿ ಸ್ವೀಕರಿಸುವುದಿಲ್ಲ. ಗಮನಿಸಿ, ಯು ಥಿಂಕ್ ಅಬೌಟ್ ದಿಸ್. ನಿಮಗೆ ತುಂಬಾ ಜಡ್ಜಿಂಗ್ ಕ್ಯಾರೆಕ್ಟರ್ ಇದ್ರೆ ಯಾರು ಬಂದು ಹೇಳಿದ್ರು ನೀವು ಅವರನ್ನು ತಪ್ಪು ತಿಳ್ಕೊಳ್ತೀರಿ. ಪಾಸ್ಟರ್ ಹೇಳಿದ್ರು ತಪ್ಪು ತಿಳ್ಕೊಳ್ತೀರಿ. ಯಾರೋ ಬಂದು ಇವರಿಗೆ ಹೇಳಿದೆ ಅದಕ್ಕೆ ಪಾಸ್ಟ್ರಿಂಗೆ ಹೇಳ್ತಾರೆ ಎಂದು ಹೇಳುತ್ತಾರೆ. ಪಾಸ್ಟರ್ ಹೇಳೋದು ಅದಕ್ಕ ನಿಮ್ಮ ಒಳ್ಳೆಯದಕ್ಕಾಗಿ ಅಲ್ಲವೇ? ಹಾಗೆ ನೀವು ಅದು
ಅನ್ಕೊಳ್ಳಬೇಕು. ಅದೇ ಚರ್ಚ್. ಅದೇ ಪ್ರೀತಿಯ ಸ್ಪಿರಿಟ್ ಚರ್ಚಲ್ಲಿ ಬೆಳೆಯೋದು. ಇಲ್ಲದಿದ್ದರೆ ಚರ್ಚಲ್ಲಿ ಬೆಳೆಯೋದು ಯಾವ ಸ್ಪಿರಿಟ್? ಜಡ್ಜಿಂಗ್ ಸ್ಪಿರಿಟ್. ಏನಾಗ್ತದೆ? ಒಬ್ಬೊಬ್ಬರಿಗೂ ತೀರ್ಪಾಗ್ತಾ ಇರುತ್ತದೆ, ಚರ್ಚಿಗೂ ತೀರ್ಪಾಗ್ತಾ ಇರುತ್ತದೆ. ಜಡ್ಜ್ಮೆಂಟ್ ಅಪಾನ್ ಈಚ್ ಬಿಲೀವರ್ ಅಂಡ್ ಆಸ್ ಎ ಹೋಲ್ ಅಪಾನ್ ಚರ್ಚ್. ನೀವಿದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಂತ ನೀವು ತಿಳ್ಕೊಳ್ಳುತ್ತೀರಿ. ನಾನು ಕೆಲವೊಂದು ವಾಕ್ಯಗಳು ಓದುವಾಗ ನನಗೆ ಭಯ ಬರುತ್ತದೆ, ಇದು ಹೇಗೆ ಇವರಿಗೆ ತಿಳಿಸ್ಕೊಡಬೇಕು. ದೇವರೇನು ಹೇಳಿದರು? ಭಯದಿಂದ ನಡುಕದಿಂದ ನಿಮ್ಮ ರಕ್ಷಣೆಗೋಸ್ಕರ ನೀವು ಕೆಲಸ ಮಾಡಬೇಕು. ವರ್ಕ್ಔಟ್ ಯುವರ್ ಸ್ಯಾಲ್ವೇಷನ್ ವಿತ್ ಫಿಯರ್ ಅಂಡ್ ಟ್ರಂಪ್ಲಿಂಗ್. ವಿಶ್ವಾಸಿಗಳಿಗೆ ಫಿಯರ್ ಇಲ್ಲ, ಟ್ರಂಪ್ಲಿಂಗ್ ಇಲ್ಲ. ಪಾಸ್ಟರ್ ಹೇಳಿಕೊಟ್ಟರು, ಪಾಸ್ಟರ್ಗೆ ಜಡ್ಜ್ಮೆಂಟ್ ಮಾಡುವ ವಿಶ್ವಾಸಿಗಳು. ಇದು ಸಭೆನಾ ದೇವರ ಮಕ್ಕಳು? ಯಾಕೆ ಪಾಸ್ಟರ್ ಹಂಗ ಹೇಳಿದ್ರು? ಬೇರೆಯವರು ಯಾರಾದರೂ ಹೋಗಿ ಹೇಳಿಕೊಟ್ಟಿರಬಹುದು. ನಾನೆಲ್ಲರಿಗೂ ಹೇಳ್ತೀನಿ, ನಾನಿಲ್ಲಿ ಮಾಡುವುದು ಗೋಸಿಪ್ ಮಿನಿಸ್ಟ್ರಿ ಅಲ್ಲ, ನಿಮ್ಮನ್ನು ಬೆಳೆಸುವ ಮಿನಿಸ್ಟ್ರಿ. ನನಗೆಲ್ಲರ ಪಾತ್ರ ಏನು? ನೀವು ಬಂದು ಹೇಳಿಲ್ಲದಿದ್ರು, ಯಾರು ಬಂದು ಹೇಳಿಲ್ಲದಿದ್ರು, ಗೈಡೆನ್ಸ್ ಬರ್ಲಿಲ್ಲದಿದ್ರು ನನಗೂ ಗೊತ್ತು. ಒಂದು ಪಾಸ್ಟರ್ಗೆ ದೇವರು ತುಂಬಾ ಅಭಿಷೇಕ, ತುಂಬಾ ಗಿಫ್ಟ್ಸ್ಗಳು ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಬ್ಬರು ಬಂದು ಹೇಳಬೇಕಾಗಿಲ್ಲ ನನಗೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಯಾರು ಈ ಕರೆಕ್ಷನ್ ತಕ್ಕೊಳ್ತಾ ಇಲ್ಲವೋ ಅವರಿಗೆ ಜಡ್ಜಿಂಗ್ ಕ್ಯಾರೆಕ್ಟರ್ ತುಂಬಾ ಇದೆ. ನೀವೆಲ್ಲರನ್ನು ಜಡ್ಜ್ ಮಾಡ್ತೀರಿ ಅಲ್ಲವೇ? ಮತ್ತೆ ಯಾರಾದರೂ ಕರೆಕ್ಷನ್ ತಕ್ಕೊಂಡು ನಿಮ್ಮ ಹತ್ರ ಬಂದ್ರೆ ನಿಮ್ಗೆ ಅಷ್ಟಿಷ್ಟ ಆಗಲ್ಲ. ಯಾರಿದ್ದಾರೆ ಅವರು ಯೋಚಿಸಿ, ನಿಮಗೆ ಎಷ್ಟೊಂದು ಜಡ್ಜಿಂಗ್ ಕ್ಯಾರೆಕ್ಟರ್ ಇದೆ ಅಂತ. ನಿಮ್ಮ ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಒಂದು ನಾಯಿಯನ್ನು ಬಿಡಲ್ಲ. ನಾಯಿ ಅಲ್ಲಿಂದ ಓಡಿದ್ರೆ ಸಾಕು, ಆ ನಾಯಿ ಯಾಕೆ ಓಡ್ತಾ ಇದೆ ಎಂದು ನೀವು ಕಮೆಂಟ್ ಮಾಡ್ತೀರಿ ಅಲ್ಲವೇ? ಇದೇ ಜಡ್ಜಿಂಗ್ ಸ್ಪಿರಿಟ್. ಜಡ್ಜ್ ನಾಟ್, ಬಿಕಾಸ್ ವಿ ಡೋಂಟ್ ನೋ, ಓನ್ಲಿ ಗಾಡ್ ನೋಸ್ ದ ಹಾರ್ಟ್. ನಮಗೆ ಗೊತ್ತಿಲ್ಲ ಯಾರದು ಹಾರ್ಟ್ ಹೇಗೆ ಅಂತ. ವಿ ಆರ್ ನೋಬಡಿ ಟು ಜಡ್ಜ್ ಅದರ್ಸ್. ವೈ? ವಿ ವಿಲ್ ಗೆಟ್ ದ ಜಡ್ಜ್ಮೆಂಟ್ ಬ್ಯಾಕ್. ಹೌ ವಿ ಜಡ್ಜ್ ಅದರ್ಸ್, ವಿ ವಿಲ್ ಬಿ ಜಡ್ಜ್. ಸೊ ಇನ್ ಎ ಡೇ, ಹೌ ಮೆನಿ ಟೈಮ್ಸ್ each one of us are judging others. ಅಷ್ಟೊಂದು ಜಡ್ಜ್ಮೆಂಟ್ ನಮ್ಮ ಮೇಲೆ ಬರ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ನಾವು ತಪ್ಪು ಸರಿ ಕಂಡುಹಿಡಿಯಬೇಕು, ಮತ್ತು ತಪ್ಪಲ್ಲ ನಾವು ತ್ಯಜಿಸೋದಕ್ಕೆ, ತಿರಸ್ಕರಿಸೋದಕ್ಕೆ, ಸರಿಯಾದದನ್ನು ನಾವು ಸ್ವೀಕರಿಸೋದಕ್ಕೆ, ಅದು ಜಡ್ಜ್ ಮಾಡಬೇಕು. ಅಲ್ಲಾಂದ್ರೆ ನಮ್ಗೆ ಗೊತ್ತಾಗತ್ತಾ? ಹಲ್ಲೆಲೂಯಾ. ನಾವು ತೀರ್ಪು ನೀಡುವ ಅಂದರೆ ಇದರ ತಪ್ಪುಗಳನ್ನು ಎತ್ತಿ ತೋರಿಸುವ ವಿಮರ್ಶಾತ್ಮಕ ಮನೋಭಾವವನ್ನು ಹೊಂದಿರಬಾರದು. ಇದೇ ಯೇಸುದೇವರು ಹೇಳ್ತಾ ಇರೋದು, ತೀರ್ಪು ಮಾಡಬೇಡರಿ ಅಂತ. ನಾವು ಹಾಗೇ ಮಾಡಿದರೆ ನಾವು ಹೆಮ್ಮೆಯಿಂದ ಬದುಕುತ್ತೇವೆ, ಇತರರಿಗೆ ಹಾನಿ ಮಾಡುತ್ತೇವೆ. ಪ್ರತಿಯಾಗಿ ನಮಗೆ ಕಷ್ಟಗಳು, ಖಿನ್ನತೆಗಳು ಅಥವಾ ಆಂತರಿಕ ಅಶಾಂತಿಯನ್ನು ನಾವು ಅನುಭವಿಸುತ್ತೇವೆ. ಇದೊಂದು ಚಿಕ್ಕ ವಿಷಯ ಅಲ್ಲ ದೇವರ ಮಕ್ಕಳೇ. ಇದರನ್ನು ನಿರ್ಣಯಿಸುವುದು ನಾವು ಪ್ರತಿದಿನ ಗಮನಿಸದೆ ಮಾಡುವ ಅತ್ಯಂತ ಸಾಮಾನ್ಯವಾದ ಮತ್ತು ಅಪಾಯಕಾರಿ ಪಾಪವಾಗಿದೆ. ಅದು ನಮ್ಮ ಮಾತಿನಿಂದಾಗಿರಬಹುದು, ಅಲ್ಲಾಂದರೆ ಯೋಚನೆಯಿಂದಾಗಿರಬಹುದು. ಈ ಪಾಪವನ್ನು ನೀವು ಇವತ್ತು ಈ ಮೆಸೇಜ್ ಕೇಳಿಸ್ಕೊಂಡ ಮೇಲೆ ನೀವು ಸಮರ್ಥಿಸಬಾರದು. ನೀವು ಒಪ್ಪಿಕೊಳ್ಳಬೇಕು, ಅದು ಡೀಲ್ ಮಾಡಬೇಕು. ಇಲ್ಲದಿದ್ದರೆ ಪ್ರತಿದಿನ ಎಷ್ಟೊಂದು ತೀರ್ಪು ನಿಮ್ಮ ಮೇಲೆ ನೀವೇ ಆಹ್ವಾನಿಸುತ್ತೀರಿ ಎಂದು ನೀವು ಯೋಚಿಸಬೇಕು. ಹಲ್ಲೆಲೂಯಾ. ಯೇಸುದೇವರು ಗಾಡ್ ಇಸ್ ಎ ಗಾಡ್ ಆಫ್ ಪ್ರಿನ್ಸಿಪಲ್. ದೇವರು ಅವರ ಪ್ರಿನ್ಸಿಪಲ್ ಪ್ರಕಾರ ಮಾತ್ರ ಪ್ರವರ್ತಿಸುವವನು. ನಮಗೂ ಚೆನ್ನಾಗಿರುವುದೆಲ್ಲ ಬೇಕು, ಪ್ರಾರ್ಥಿಸುತ್ತೇವೆ, ಅದು ಮಾತ್ರ ಅಲ್ಲ ದೇವರ ಪ್ರಿನ್ಸಿಪಲ್. ಅವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡಬೇಕು. ಒಂದೊಂದು ಅದಕ್ಕೆ ನೀವು ಬೈಬಲ್ ಸ್ಟಡಿ ನೀವು ಚೆನ್ನಾಗಿ ಮಾಡಬೇಕು. ಬೈಬಲ್ ಸ್ಟಡಿಗೋಸ್ಕರ ನೀವು ಟೈಮ್ ಇಡಬೇಕು. ಎದಕ್ಕೆ? ನೀವು ಆಫೀಸ್ ಹೋಗೋದು, ನೀವು ಅದು ಮಾಡುವುದೆಲ್ಲ ದುಡ್ಡು ಮಾಡುವುದಕ್ಕೆ. ಮತ್ತೆ ಬೈಬಲ್ ಸ್ಟಡಿ ಇಲ್ಲ, ದೇವರು ಹೇಳುವುದೇನು ಮಾಡಲಿಲ್ಲದಿದ್ದರೆ ನಿಮ್ಗೆ ಅದೆಲ್ಲ ಲೂಸ್ ಆಗೋದಿಲ್ಲ. ಹಲ್ಲೆಲೂಯಾ.
ಸೊ ದೇವರೊಂದಿಗೆ ನಮ್ಮ ಸಂಬಂಧಕ್ಕೆ ಇದು ಹಾನಿಕರವಾಗುತ್ತದೆ. ನಾವಿದು ಸಮರ್ಥಿಸಬಾರದು. ಖಂಡಿತವಾಗಿಯೂ ನಮ್ಮ ಪಾಪಗಳನ್ನು ಗಮನಿಸದೆ ಅಥವಾ ಕಡಿಮೆ ಮಾಡಿಕೊಂಡು ಇತರರ ಪಾಪಗಳನ್ನು ದೊಡ್ಡದಾಗಿ ತೋರಿಸುವ ಗುಣ ಮನುಷ್ಯರಲ್ಲಿ ಇದೆ. ನಿಮಗೆ ಹೇಳಕ್ಕಾಗತ್ತಾ? ಇಲ್ಲ ಪಾಸ್ಟರ್, ನನ್ನಲ್ಲಿ ಇಲ್ಲ ಅಂತ. ಇಲ್ಲ, ಮನುಷ್ಯರಾಗಿ ನೀವು ಈ ಲೋಕದಲ್ಲಿ ಹುಟ್ಟಿದರೆ ನಿಮ್ಮಲ್ಲಿ ಇದೆ, ನನ್ನಲ್ಲಿ ಇದೆ. ಅದು ನಾವು ಗಮನಿಸಿ ಅರ್ಥ ಮಾಡಿಕೊಂಡು ನಾವು ಅದು ನಮ್ಮಿಂದ ಹೊರಗೆ ತೆಗೆಯಬೇಕು. ಆಗಲೇ ನಾವು ತುಂಬಾ ತೀರ್ಪನ್ನು ದೇವರಿಂದ ನಮಗೆ ಸಿಕ್ಕಿದೆ. ಇನ್ನು ಅದೇ ನೀವು ಮುಂದುವರಿಸಿದರೆ ಇನ್ನೆಷ್ಟೊಂದು ತೀರ್ಪು ನಮ್ಮ ಜೀವನದಲ್ಲಿ ಬರ್ತದೆ. ಅದಕ್ಕೆ ಒಂದು ಶಾಂತಿ ಇಲ್ಲ, ಸಂತೋಷ ಇಲ್ಲ. ಇದೇ ಬಂದು ಸೇರುವುದು ಜಾಸ್ತಿ. ನಮ್ಮ ಬಾಯಿ ನಮಗೆ ಮುಚ್ಚಿಕೊಳ್ಳಕ್ಕಾಗಲ್ಲ. ಹಲ್ಲೆಲೂಯ. ಆದ್ದರಿಂದ ಯೇಸುದೇವರು ಹೇಳಿದ್ರು ಮತ್ತಾಯ 7:5, ನಿನ್ನ ಸ್ವಂತ ಕಣ್ಣಿನಲ್ಲಿ ತೊಳೆ ಇದೆಯಲ್ಲ, ಕಪಟಿ ನೀನು, ಮೊದಲು ನಿನ್ನ ಸ್ವಂತ ಕಣ್ಣಿನೊಳಗಿರುವ ತೊಳೆಯನ್ನು ತೆಗೆದು ಹಾಕು, ಆಗ ನಿನ್ನ ಸಹೋದರನ ಕಣ್ಣಿಲಿರುವ ರವೆಯನ್ನು ತೆಗೆದು ಹಾಕುವುದಕ್ಕೆ ನಿನಗೆ ಚೆನ್ನಾಗಿ ಕಾಣಿಸುವುದು. ಆವಾಗ ವೆನ್ ಯು ಸ್ಟಾರ್ಟ್ ಕ್ಲೆನ್ಸಿಂಗ್ ಯೋರ್ ಸೆಲ್ಫ್, ಅದರ್ಸ್ ಸಿನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ಲವ್, ಯು ವಿಲ್ ಗೋ, ನಾಟ್ ವಿತ್ ಕ್ರಿಟಿಸಿಸಮ್. ನೀವು ಎನ್ಕರೇಜಿಂಗ್ ಮಿನಿಸ್ಟ್ರಿ ಅದೆಲ್ಲ ಮಾಡ್ತಾ ಇದ್ರೂ ಕ್ರಿಟಿಸಿಸಮ್ ಮಾಡುವ ಸ್ಪಿರಿಟ್ ಅಲ್ಲಿ ನೀವು ಅದು ಮಾಡಬಾರದು. ಹಲ್ಲೆಲೂಯ. ಇದರರ್ಥ ನೀವು ಇದರನ್ನು ಹೀಗೆ ನಿರ್ಣಯಿಸಿದರೆ ದೇವರು ನಮ್ಮನ್ನು ಅದೇ ಮಾನದಂಡಕ್ಕೆ ಬಂಧಿಸಿಕೊಳ್ಳುತ್ತಾನೆ ಮತ್ತು ದೈನಂದಿನ ಶಿಷ್ಟಿಗೆ ಮತ್ತು ತೀರ್ಪಿನಲ್ಲಿ ಕಠಿಣ ಪರೀಕ್ಷೆಗೆ ಕಾರಣವಾಗಬಹುದು. ಈ ಪಾಪವು ವಿಶ್ವಾಸಿಗಳು ಚರ್ಚ್ ಏಕತೆಯನ್ನು ಹಾನಿಗೊಳಿಸುತ್ತದೆ. ದೇವರು ತನ್ನ ಚರ್ಚಿನಲ್ಲಿ ಐಕ್ಯತೆಯನ್ನು ತುಂಬಾ ಗಂಭೀರವಾಗಿ ಪರಿಗಣಿಸುತ್ತದೆ. ಚರ್ಚಿನ ಏಕತೆ ಹಾನಿಗೊಳಿಸುವುದಕ್ಕೆ ಒಂದು ಪಾಪ, ಜಡ್ಜಿಂಗ್ ಕ್ಯಾರೆಕ್ಟರ್. ದೇವರ ಮಕ್ಕಳೇ, ಆಫ್ಟರ್ ಹಿಯರಿಂಗ್ ದಿಸ್ ಮೆಸೇಜ್, ನಿಮ್ಮನ್ನು ಉಳಿಸಿ, ಕ್ರೈಸ್ತ ಚರ್ಚ್ ಅನ್ನು ಉಳಿಸಿ. ಸ್ಟಾಪ್ ಬೀಯಿಂಗ್ ಎ ಜಡ್ಜ್. ಚರ್ಚಲ್ಲಿ ಏಕತೆ ಇಲ್ಲದಿದ್ದರೆ ಪಿಶಾಚಿಗೆ ಏನು ಬೇಕಂತರೂ ಮಾಡಬಹುದು. ಏಕತೆ ಎಲ್ಲಿಂದ ಬರ್ತದೆ? ಪ್ರೀತಿಯಿಂದ. ಹಲ್ಲೆಲೂಯ. ಸೊ ತುಂಬಾ ಗಂಭೀರವಾಗಿ ನೀವು ಇದು ಪರಿಗಣಿಸದಿದ್ದರೆ ಚರ್ಚಿನಲ್ಲಿ ದೇವರ ಶಕ್ತಿಯು ಕಮ್ಮಿ ಆಗುತ್ತದೆ. ಚರ್ಚ್ ಸದಸ್ಯರ ನಡುವಿನ ಒಗ್ಗಟ್ಟಿನ ಮೇಲೆ ಚರ್ಚಿನ ಶಕ್ತಿ, ದೇವರ ಶಕ್ತಿ ಹೇಗೆ ಬರ್ತದೆ? ಚರ್ಚ್ ಸದಸ್ಯರು ಒಗ್ಗಟ್ಟಿನಿಂದ ನಿಂತ್ಕೊಳ್ಳುವಾಗ. ಯೂನಿಟಿ ಈಸ್ ಸ್ಟ್ರೆಂಗ್ತ್, ಯೂನಿಟಿ ಈಸ್ ಪವರ್. ನಾವೆಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ನಿಂತಾಗ ಅದು ನಿಮಗೆ ಒಳ್ಳೆಯದಾಗುತ್ತದೆ, ಚರ್ಚ್ಗೆ ಒಳ್ಳೆಯದಾಗುತ್ತದೆ. ನಿಮಗೇನು ಕೆಟ್ಟದಾಗುತ್ತದೋ ಅದು ನೀವು ಚರ್ಚ್ಗೂ ತರುತ್ತೀರಿ ಎಂದು ನಿಮಗೆ ಜ್ಞಾನ ಇರಬೇಕು. ಏಕೆಂದರೆ ನಾವೊಬ್ಬೊಬ್ಬರು ಕ್ರಿಸ್ತನ ಬಾಡಿಯ ಪಾರ್ಟು. ನಿಮ್ಮ ಕೈಗೆ ಏನಾದರೂ ಆಗಿದರೆ ನಿಮಗೆ ಗೊತ್ತು ಈ ಬಾಡಿಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತದೆ. ನೀವೊಬ್ಬೊಬ್ಬರು ಹಾಗೆ ಒಂದೊಂದು ಪಾರ್ಟ್ಗಳು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ಚೆನ್ನಾಗಿ ಜೀವನ ಮಾಡಿದರೆ, ನೀವು ಚೆನ್ನಾಗಿ ಪ್ರೀತಿಯಲ್ಲಿ ಬೆಳೆದರೆ, ದೇವರ ಸೇವೆ ಮಾಡಿ ನೀವು ಬೆಳೀತಾ ಇದ್ದರೆ, ನೀವು ಒಳ್ಳೆ ಪಾರ್ಟ್ ಆಗಿ ಚರ್ಚ್ಗೆ ನೀವು ಸಪೋರ್ಟರ್ ಆಗಿ ನೀವು ನಿಂತ್ಕೊಳ್ತೀರಿ. ಇಲ್ಲದಿದ್ದರೆ ನೀವೊಂದು ಸಪೋರ್ಟರ್ ಅಲ್ಲ. You are destroying yourself and you are destroying the church also. Sorry to tell that. ಚೇಂಜ್ ಆಗಿರಿ ದೇವರ ಮಕ್ಕಳೇ. ಹಲ್ಲೆಲೂಯ. ಚರ್ಚಿನಲ್ಲಿ ದೇವರ ಶಕ್ತಿಯು ಚರ್ಚ್ ಸದಸ್ಯರ ನಡುವಿನ ಒಗ್ಗಟ್ಟಿನ ಮೇಲೆ ಅವಲಂಬಿತವಾಗಿದೆ. ಚರ್ಚಿನಲ್ಲಿ ಎಲ್ಲಾ ಒಳ್ಳೆ ಕಾರ್ಯಕ್ರಮಗಳು ನಡೆಯೋದು, ಫಂಕ್ಷನ್ಸು ಅದೆಲ್ಲ ನಡಿಬಹುದು. ಆದರೆ ದೇವರ ಕೆಲಸ ಚರ್ಚಿನಲ್ಲಿ ನಡೆಯಬೇಕಂದರೆ ವಿಶ್ವಾಸಿಗಳು ಒಗ್ಗಟ್ಟಿನಲ್ಲಿ ಪ್ರೀತಿಯಿಂದ ನಿಂತ್ಕೊಳ್ಳಬೇಕು. ಹಲ್ಲೆಲೂಯ. ಯಾಕೋಬನು 4:11-12 ಯಾಕೋಬನು ನಾವು ಇತರರನ್ನು ಏಕೆ ನಿರ್ಣಯಿಸಬಾರದು ಎಂಬುದಕ್ಕೆ ಇನ್ನೊಂದು ಕಾರಣವನ್ನು ಹೇಳುತ್ತಿದ್ದಾನೆ. ಅವರು ಹೇಳ್ತಾರೆ, ಸಹೋದರರೇ, ಒಬ್ಬರ ವಿಷಯದಲ್ಲಿ ಒಬ್ಬರು ಕೆಟ್ಟದನ್ನು ಮಾತನಾಡಬೇಡರಿ. ಯಾವನಾದರೂ ತನ್ನ ಸಹೋದರನ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡಿದರೆ ಅಥವಾ ತನ್ನ ಸಹೋದರನ ವಿಷಯದಲ್ಲಿ ತೀರ್ಪು ಮಾಡಿದರೆ ಅವನು ನ್ಯಾಯ ಪ್ರಮಾಣದ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡುತ್ತಾನೆ. ಮತ್ತೊಬ್ಬನ ವಿಷಯಕ್ಕೆ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಗಾಡ್ ಇಸ್ ಆಸ್ಕಿಂಗ್.
ಹೂ ಆರ್ ಯು ಟು ಜಡ್ಜ್ ಅದರ್ಸ್? ಇಲ್ಲ, ನನಗೆ ಜಡ್ಜ್ ಮಾಡಬೇಕು ಅಂದ್ರೆ ನಿಮಗೆ ತೀರ್ಪು ಬರುತ್ತದೆ ಅಂತ ಭಯದಿಂದ ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯು ಕೆನಾಟ್ ಜಸ್ಟ್ ಸ್ಮೈಲ್ ಅಂಡ್ ಲೀವ್ ದಿಸ್. You have to specially write this prayer point and pray every day. Lord, today I should not judge anyone. I should not criticize anyone. If I see anyone a mistake, ಚರ್ಚ್ ಸದಸ್ಯರಾಗಿದ್ದಾರೆ, ನಮ್ಮ ಕುಟುಂಬದಲ್ಲೂ ಆಗಿದರೆ ಅವರ ಹತ್ರ ಪ್ರೀತಿಯಿಂದ ಹೋಗಿ ಹೇಳಬಹುದು. ಜಡ್ಜ್ಮೆಂಟ್ ಕ್ಯಾರೆಕ್ಟರಿಂದ ಅಲ್ಲ. ಮತ್ತೆ ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಹಿಂದೆ ಮಾತಾಡಬಾರದು, ಹೋಗಿ ಫೈಟ್ ಮಾಡಬಾರದು. ಇದೆಲ್ಲ ಜಡ್ಜಿಂಗ್. ಫೈಟ್ ಮಾಡುವುದು ಜಡ್ಜಿಂಗ್ ಕ್ಯಾರೆಕ್ಟರ್ ಇಂದ. ಒಬ್ಬರಿಗೊಬ್ಬರ ನಾವು ಜಡ್ಜ್ ಮಾಡುತ್ತೇವೆ. ನೀನದು ಮಾಡಿದೆ, ನಾನದು ಮಾಡಿದೆ, ನೀನದು ಮಾಡಿದೆ, ನಾನದು ಮಾಡಿದೆ, ಅಲ್ಲವೇ? ಇದೆಲ್ಲ ಫೈಟ್ ಬರುವುದು ಇದು ಜಡ್ಜಿಂಗ್ ಕ್ಯಾರೆಕ್ಟರ್ ಇಂದ. ಒಂದು ಮನೆಯಲ್ಲಿ ಅಲ್ಲಾಂದ್ರೆ ಚರ್ಚಲ್ಲಿ ಎಲ್ಲೇ ಆಗಿದ್ರು ಫೈಟ್ ಬರುವುದು ಜಡ್ಜಿಂಗ್ ಕ್ಯಾರೆಕ್ಟರ್ ಇಂದ. ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸೊ ನಾವು ಬಾಯಿ ಮುಚ್ಚಿಕೊಳ್ಳುವುದಕ್ಕೂ ಹಾಗೆ ಯೋಜಿಸಬಾರದು, ಅದಕ್ಕೂ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಾವು ಯಾರನ್ನಾದರೂ ಟೀಕಿಸಿದಾಗ ಮತ್ತು ಖಂಡಿಸಿದಾಗ ಅಥವಾ ಅವರು ಕೆಟ್ಟದಾಗಿ ಕಾಣುವಂತೆ ನಕಾರಾತ್ಮಕತೆಯನ್ನು ಹರಡಿದಾಗ ನಾವು ಅವರನ್ನು ನಿರ್ಣಯಿಸುತ್ತೇವೆ. ನೀವಲ್ಲಂದ್ರೆ ಬೇರೆಯೊಬ್ಬರಿಗೆ ಹೋಗಿ ಹೇಳುವುದು, ಈ ಸಿಸ್ಟರ್ ಹಿಂಗೆ, ಅಲ್ಲಾಂದ್ರೆ ಆ ಬ್ರದರ್ ಹಂಗೆ, ಅಲ್ಲಾಂದ್ರೆ ಪಕ್ಕದ ಮನೆಯವರಂಗೆ, ಅವರು ಹೆಂಗಾನೂ ಜೀವನ ಮಾಡಿಕೊಂಡು ಹೋಗ್ಲಿ, ನೀವು ಹೋಗಿ ಗೋಸಿಪ್ ಮಾಡಬೇಡ್ರಿ. ಕೆಲವರಿಗೆ ಗೋಸಿಪ್ ಅಂತ ಒಂದು ಸ್ವಭಾವ ಇದೆ. ಅದು ನಿಮಗೆ ತುಂಬಾ ಜಡ್ಜ್ಮೆಂಟ್ ತರುತ್ತದೆ. ಹೇಳಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ನೋಡಿದೀಯಾ ಅಲ್ಲಿ ಏನಾಯಿತು ಅಂತೆ? ಪೇಪರಲ್ಲಿ ನ್ಯೂಸ್ ಬಂದಿರಬಹುದು, ನಮ್ಗೆ ಗೊತ್ತಿಲ್ಲ ಅಲ್ಲವೇ? ಅದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ತುಂಬಾ ಎಂಜಾಯ್ಮೆಂಟ್. ಅದರಿಂದ ನಮಗೆ ಏನಾಗುತ್ತೆ ಅಂತ ವಿಶ್ವಾಸಿಗಳಾಗಿ ನಾವು ತಿಳ್ಕೊಳ್ಳಬೇಕು. ಡೈಲಿ ನೀವು ಇದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೆ ತಿಳುವಳಿಕೆ ಕೊಡಬೇಕು. ನೋಡಿ ಇಲ್ಲಿ ಏನು ಹೇಳ್ತದೆ ಅಂದ್ರೆ, ನಾವು ಒಬ್ಬರನ್ನೊಬ್ರು ತೀರ್ಪು ಮಾಡಿದರೆ ನ್ಯಾಯ ಪ್ರಮಾಣ ವಿಷಯದಲ್ಲಿ ನಾವು ಕೆಟ್ಟದಾಗಿ ಮಾತನಾಡುತ್ತೇವೆ ಅಂತ. ವಿ ಆರ್ ಟಾಕಿಂಗ್ ಅಗೇನ್ಸ್ಟ್ ದ ಲಾ ಆಫ್ ಗಾಡ್. ಇಫ್ ವಿ ಆರ್ ಜಡ್ಜಿಂಗ್ ಅದರ್ಸ್, ವಿ ಆರ್ ಟಾಕಿಂಗ್ ಅಗೇನ್ಸ್ಟ್ ದ ಲಾ ಆಫ್ ಗಾಡ್. ನ್ಯಾಯ ಪ್ರಮಾಣ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡುತ್ತಾನೆ ಅಂದರೆ ನಾವು ದೇವರ ಆಜ್ಞೆಯನ್ನು, ಅದು ಏನು ದೇವರ ಆಜ್ಞೆ ಏನು? ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು, ಲವ್ ಯುವರ್ ನೇಬರ್ ಆಸ್ ಯೋರ್ ಸೆಲ್ಫ್ ಎಂಬುದು ತಪ್ಪು, ಅಪೂರ್ಣ ಅಥವಾ ಐಚ್ಛಿಕ ಎಂಬುದಂದೇ ಪರಿಗಣಿಸುತ್ತೇವೆ. ಅದು ಕೇವಲ ಸಾಮಾಜಿಕ ದೋಷವಲ್ಲ, ಆಧ್ಯಾತ್ಮಿಕ ದಂಗೆಯಾಗಿದೆ. ಯಾಕೆಂದರೆ ನಮಗೆ ಒಬೆ ಮಾಡಬೇಡ. ನಮ್ಮಲ್ಲಿ ಎಷ್ಟೊಂದು ದಂಗೆ ಇದೆ ಎಂದು ನಮಗೆ ಗೊತ್ತಿಲ್ಲ. ಮತ್ತೆ ನಾವು ದೇವರನ್ನು ಆರಾಧಿಸುತ್ತೇವೆ, ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳುತ್ತೇವೆ, ಮತ್ತು ನಮಗೆ ಸಮಾಧಾನ ಇಲ್ಲ, ಸಂತೋಷವಿಲ್ಲ, ಒಂದೊಂದು ರೋಗಗಳು ಹಂಗೆ ಬರ್ತಾ ಇರ್ತದೆ. ನಾವು ಪ್ರಾರ್ಥಿಸುತ್ತೇವೆ, ಅಲ್ಲಾಂದರೆ ನಷ್ಟಗಳು, ಕೆಟ್ಟದು ಎಲ್ಲ ಆಗುತ್ತದೆ. ಯಾಕೆ ಕಾರಣ? ಬರೀ ಪ್ರಾರ್ಥಿಸಿದರೆ ಎಲ್ಲ ಬರ್ತದೆ ದೇವರ ಮಕ್ಕಳೇ? ಮತ್ತು ದೇವರ ಮಕ್ಕಳಿಗೆ ಇಂತಹ ಬೋಧನೆಗಳು ಏನು ಬೇಡ ಅಲ್ಲವೇ? ದೇವರಿಗೆ ಹೇಳಿದರು, ನಿಮ್ಮ ರಕ್ಷಣೆಯನ್ನು ಭಯದಿಂದ, ನಡುಕದಿಂದ ನೀವು ವರ್ತಿಸಬೇಕು ಅಂತ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ನಮ್ಮ ಹೃದಯದಲ್ಲಿ ಇರುವ ದಂಗೆ ಅದು. ಅಂದರೆ ನಮ್ಮ ಹೃದಯವು ಆಧ್ಯಾತ್ಮಿಕವಾಗಿ ದೇವರ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ಇದು ತೋರಿಸುತ್ತದೆ. ಸಿ, ಹೃದಯ, ಅವರ್ ಹಾರ್ಟ್ ಇಸ್ ಬಿಯಾಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ ಇಸ್ ಡಿಸೀಟ್ಫುಲ್. ನೀವು ಹೇಳ್ಬಹುದು, ಇಲ್ಲ ನಾನಂಗೆಲ್ಲ ಅಲ್ಲ, ನಾನು ತುಂಬಾ ಚೆನ್ನಾಗಿರುವವಳು, ಅಲ್ಲಂದ್ರೆ ಚೆನ್ನಾಗಿದ್ದಾನೆ ಎಂದೆಲ್ಲ ನೀವು ತಿಳ್ಕೊಳ್ಳಬಹುದು. ಅದಕ್ಕೆ ನಾವು ಬೈಬಲ್ ಸ್ಟಡಿ ಮಾಡಿದರೆ ಮಾತ್ರ ನಮಗೆ ನಾವು ಯಾರು ಎಂದು ಗೊತ್ತಾಗುವುದು. ಬೈಬಲ್ ಏನು? ಮಿರರ್ ಅಂತ ಬೈಬಲ್ ಹೇಳ್ತದೆ. ಬೈಬಲಲ್ಲಿ ಬರೆದಿದೆ, ಬೈಬಲ್ ವಚನಗಳು ನಮ್ಮ ಹೃದಯದ ಮಿರರು. ನೀವು ನಿಮ್ಮ ಒಂದು ಮಿರರ್ ಅಲ್ಲಿ ನೀವು ನೋಡಿದರೆ ನಿಮ್ಮ ಸುಂದರವಾದ ಮುಖ ನಿಮಗೆ ಕಾಣಬಹುದು. ಆ ಮುಖ ಸುಂದರವಾಗಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಬ್ಯೂಟಿ ಪಾರ್ಲರ್ ಹೋಗ್ತೀರಿ, ಅಲ್ಲಾಂದ್ರೆ ಅದು ಮಾಡುತ್ತೀರಿ, ಇದೆಲ್ಲ ಮಾಡುತ್ತೀರಿ, ಎಲ್ಲ ಮಾಡುತ್ತೀರಿ. ಒಂದು ಹೆಲ್ಮೆಟ್ ಹಾಕಿ ಅದು ಕೆಳಗಡೆ ಇಟ್ಟಿದ್ರು, ಆಮೇಲೆ ಎಲ್ಲ ಹಿಂಗೆ ನೋಡಿ ಸುಂದರ ಮಾಡ್ತಾರೆ. ಎಲ್ಲರೂ ಹಂಗೆ ಮಾಡ್ತಾರೆ. ಐ ಆಮ್ ನಾಟ್ ಕಮೆಂಟಿಂಗ್ ಎನಿವನ್. ಅಷ್ಟು ನಾವು ಸುಂದರವಾಗಿ ಇರ್ತೇವೆ. ಒಂದು ಮಿರರ್ಗೆ ಅಷ್ಟೊಂದು ಪವರ್ ಇದೆ. ಎಲ್ಲರೂ ಈಗ ಏನು ಇದೆ ನೋಡುವುದು.
ಇಲ್ಲೇ ಇದೆಯಲ್ಲ ಮಿರರ್. ಅಲ್ಲಾಂದ್ರೆ ಒಂದು ಕಾರ್ ಅಲ್ಲಿ ಇದ್ರೆ ಸಾಕು, ಕಾರಿನ ಮಿರರು, ಎಲ್ಲಿ ಮಿರರ್ ಇದ್ರು ನೋಡಿ ಸುಂದರ ಮಾಡಿಸೋದು. ನಮಗೂ ಗೊತ್ತಲ್ಲ ನಮ್ಮನ್ನು ಕಾಣಿಸುತ್ತದೆ ಅಂತ. ಅದೇ ತರ ಬೈಬಲ್ ಓದಲಿಲ್ಲ ಅಂದ್ರೆ ನಿಮ್ಮ ಹೃದಯ ಎಷ್ಟು ಸುಂದರವಾಗಿದೆ ಅಂತ ನಿಮಗೆ ಗೊತ್ತಾಗುವುದಿಲ್ಲ. ಯಾಕೆ ತುಂಬಾ ಜನ ಬೈಬಲ್ ಓದುವುದಿಲ್ಲ? ಆದ್ರೆ ನೀವು ಮಿರರ್ ನೋಡ್ತೀರಲ್ಲ ಎಷ್ಟು ಸಾರಿ. ನೀವು ಬೈಬಲ್ ಓದಬೇಕು, ಬೈಬಲ್ ಸ್ಟಡಿ ಮಾಡಬೇಕು, ಬೈಬಲ್ ಟೀಚರ್ಸ್ ಬೋಧಿಸುವುದನ್ನು ನೀವು ಕೇಳಿಸ್ಕೊಳ್ಳಬೇಕು. ನಿಮಗೆಲ್ಲ ಅರ್ಥವಾಗುವುದಿಲ್ಲ, ಅದಕ್ಕೆ ದೇವರ ಅಪಾಯಿಂಟ್ ಮಾಡಿರೋದು ಬೈಬಲ್ ಟೀಚರ್ಸ್ ಅನ್ನ. ಟೀಚರ್ಸ್ ಹೇಳಿಕೊಡ್ತಾರೆ. ಕೆಲವರು ತಿಳ್ಕೊಳ್ತಾರೆ, ಇಲ್ಲ ಹೋಲಿ ಸ್ಪಿರಿಟ್ ಇಸ್ ಮೈ ಟೀಚರ್, ನನಗೆ ಬೇರೆ ಟೀಚರ್ಸ್ ಬೇಡ. ತುಂಬಾ ವ್ಯಾಖ್ಯಾನಗಳಿದೆ. ಅದು ಟೀಚರ್ ಟೀಚ್ ಮಾಡಿದ್ಮೇಲೆ ಟೀಚರ್ ನಿಮ್ ಜೊತೆ ಬರುವುದಿಲ್ಲ. ಅದೆಲ್ಲ ಮತ್ತು ಅರ್ಥ ಮಾಡಿಸ್ಕೊಡುವುದಕ್ಕೆ ಹೋಲಿ ಸ್ಪಿರಿಟ್ ಒಂದು ಟೀಚರ್ ಆಗಿ ನಿಮ್ ಜೊತೆ ಯಾವಾಗಲೂ ಇದ್ದಾರೆ ಅಂತ ಅರ್ಥ. ದೇವರ ಅಪಾಯಿಂಟ್ಮೆಂಟ್ ಮಾಡಿರುವುದು ಏನು? ಇದು ಟೀಚ್ ಮಾಡಿ ಕೊಡುವುದಕ್ಕೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದಕ್ಕೆ ಅವರ ಬೋಧನೆಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ನೀವು ಅದು ಕೇಳಿಸ್ಕೊಳ್ಳಬೇಕು. ಎದಕ್ಕೆ? ನಿಮ್ಮ ಮುಖ ನೋಡುವುದಕ್ಕೆ, ನಿಮ್ಮ ಹೃದಯ ನೋಡುವುದಕ್ಕೆ, ಹೃದಯ ಸುಂದರವಾಗಿಸುವುದಕ್ಕೆ. ವಿಶ್ವಾಸಿಗಳು ಜಡ್ಜಿಂಗ್ ಕ್ಯಾರೆಕ್ಟರ್ ಅಲ್ಲಿ ಜೀವನ ಮಾಡಿದರೆ, ನನ್ನೊಂದಿಗೆ ಅಲ್ಲಾಂದ್ರೆ ಚರ್ಚ್ ಒಂದಿಗೆ ನಿಮಗೆ ಯೂನಿಟಿ ಇಲ್ಲ ಅಂದು ಲೆಟ್ ಮೀ ಪ್ರೊಕ್ಲೇಮ್ ಓವರ್ ಇಟ್ ಇಸ್. ಯೂನಿಟಿ ಇಲ್ಲ. ಫಸ್ಟ್ ಹೋಲಿ ಸ್ಪಿರಿಟ್ ಒಂದಿಗೆ ಯೂನಿಟಿ ಬೇಕು, ಮತ್ತು ಪಾಸ್ಟರ್ ಒಂದಿಗೆ ನಾವು ಒಬ್ಬೊಬ್ಬರಿಗೂ. ಅದೇ ಚರ್ಚಿನ ಯೂನಿಟಿ. ಆವಾಗ ಪಿಶಾಜಿ ಏನು ಮಾಡಿದರೂ ಏನೂ ಆಗುವುದಿಲ್ಲ. ಇಲ್ಲದಿದ್ದರೆ ಪಿಶಾಜಿಗೆ ಏನು ಬೇಕಾದರೂ ಮಾಡಬಹುದು. ಆದಾದ್ರಿಂದ ನಾವು ಅರ್ಥ ಮಾಡಿಕೊಳ್ಳೋಣ, ನಮ್ಮ ಈ ಪಾಪವು ತುಂಬಾ ಅಪಾಯಕಾರಿ. ಏಕೆಂದರೆ ಅದು ಕೇವಲ ಕೆಟ್ಟ ಅಭ್ಯಾಸ ಅಲ್ಲ, ಸುಮ್ಮನೆ ಮಾತಾಡುವುದಲ್ಲ. ಇದು ದೇವರ ವಿರುದ್ಧ ನಮ್ಮ ದಂಗೆ ಆಗಿದೆ. ಇಟ್ ಇಸ್ ಅವರ್ ರಿಬೆಲಿಯನ್ ಅಗೇನ್ಸ್ಟ್ ಗಾಡ್. ಯು ಆರ್ ಟಾಕಿಂಗ್ ಅಗೇನ್ಸ್ಟ್ ದ ಲಾ ಆಫ್ ಗಾಡ್. ಜೇಮ್ಸ್ ಇಸ್ ಟೆಲ್ಲಿಂಗ್. ನೀವು ದೇವರ ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿ ನೀವು ಮಾತನಾಡುತ್ತೀರಿ ಅಂತ ಜೇಮ್ಸ್ ಹೇಳ್ತಾ ಇದ್ದಾರೆ. ನಮ್ಮ ದಂಗೆ ಇದು. ಹಲ್ಲೆಲೂಯ. ಚರ್ಚಿನ ಬೆಳವಣಿಗೆಗೆ ಐಕ್ಯತೆಯು ಅತ್ಯಂತ ಮುಖ್ಯವಾಗಿದೆ ಎಂದು ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಬೆಳವಣಿಗೆಯು, ಚರ್ಚಿನ ಬೆಳವಣಿಗೆಯು ಏನು ಅತ್ಯಂತ ಮುಖ್ಯವಾಗಿದೆ? ಐಕ್ಯತೆ. ಅನೈಕ್ಯತೆಯು ಚರ್ಚಿನಲ್ಲಿ ದೇವರ ಶಕ್ತಿ ಮತ್ತು ಆಶೀರ್ವಾದಗಳನ್ನು ನಿಲ್ಲಿಸುತ್ತದೆ. ನಮ್ಮ ಸ್ವಂತ ಜೀವನದಲ್ಲೂ ಇದೆ ಐಕ್ಯತೆ. ಐಕ್ಯತೆ ಇಲ್ಲದಿದ್ದರೆ ನಿಮ್ಮ ಸ್ವಂತ ಜೀವನದಲ್ಲೂ ದೇವರ ಪವರ್ ಇಲ್ಲ. ಅರ್ಥ ಮಾಡಿಕೊಳ್ಳಿ. ದೇವರ ಜೊತೆಗೆ ನಮಗೆ ಐಕ್ಯತೆ ಬೇಕು. ಹೇಗೆ ನಮಗೆ ಐಕ್ಯತೆ ಉಂಟಾಗುವುದು? ದೇವರು ಹೇಳುವ ಪ್ರಕಾರ ನಾವು ನಡೆದರೆ ಮಾತ್ರ ನಮಗೆ ಐಕ್ಯತೆ ಉಂಟಾಗುವುದು, ದೇವರ ಪವರ್ ಉಂಟಾಗುವುದು ನಮ್ಮಲ್ಲಿ. ಅದೇ ಚರ್ಚಲ್ಲೂ. ನಿಮಗೆ ಐಕ್ಯತೆ ಇಲ್ಲದಿದ್ದರೆ ನೀವು ಚರ್ಚಲ್ಲಿ ಐಕ್ಯತೆ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬರೀ ಚರ್ಚಲ್ಲಿ ಬಂದು ಹೋಗುವುದಲ್ಲ, ನಾವೆಲ್ಲರೂ ಒಟ್ಟಾರೆಯಾಗಿ ಒಟ್ಟಿಗೆ ನಾವು ನಿಂತ್ಕೊಳ್ಳಬೇಕು, ಯೂನಿಟಿಯಲ್ಲಿ ನಿಂತ್ಕೊಳ್ಳಬೇಕು. ಆದರೆ ನಿಮಗೂ ಒಳ್ಳೇದಾಗುತ್ತೆ, ಚರ್ಚಿಗೂ ಒಳ್ಳೇದಾಗುತ್ತದೆ. ನಿಮಗೂ ಒಳ್ಳೇದಾಗಿದರೆ ಚರ್ಚಿಗೂ ಒಳ್ಳೇದಾಗುತ್ತೆ. ನೀವು ಕೆಟ್ಟದು ಮಾಡಿದರೆ ನಿಮಗೂ ಕೆಟ್ಟದಾಗತ್ತೆ, ಚರ್ಚಿಗೂ ಕೆಟ್ಟದಾಗತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ಸಾಮಾನ್ಯ ಜನರಲ್ಲ. ವಿ ಆರ್ ಆಲ್ ನೌ ದ ಪಾರ್ಟ್ ಆಫ್ ಗಾಡ್ಸ್ ಬಾಡಿ. ನಿಮಗೆ ಹೇಗೆ ಬೇಕೋ ಅದೇ ತರ ಜೀವನ ಮಾಡಬಾರದು. ಅದು ಹಳೆ ಜೀವನ ಅಲ್ಲವೇ? ರಿನ್ಯೂ ಯೋರ್ ಸೆಲ್ಫ್, ಪುಟ್ ಆಫ್ ಯೋರ್ ಓಲ್ಡ್ ಮ್ಯಾನ್ ಅಂಡ್ ಪುಟ್ ಆನ್ ದ ನ್ಯೂ ಮ್ಯಾನ್. ಮತ್ತು ನೀವು ಹಳೆ ಜೀವನದಲ್ಲಿ ಜೀವನ ಮಾಡಿದ್ರೆ 1 ದಿನ 2 ದಿನ ಜೀವಿಸಿದರೆ ಸಾಕು. ನೀವು ನಿಮ್ಮನ್ನ ನಾಶ ಮಾಡ್ತೀರಿ, ನೀವು ಚರ್ಚನ್ನು ನಾಶ ಮಾಡ್ತೀರಿ. ಹೀಗೆ ಆಗುವುದು. ಇದೇ ಸ್ಪಿರಿಚುವಲ್ ರಿಲಮ್ ಅಲ್ಲಿ ನಡೆಯುವುದು. ಅದಕ್ಕೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಅದೇ ಎನ್ಕರೇಜಿಂಗ್ ಮಿನಿಸ್ಟ್ರಿ, ಬಿಲ್ಡಿಂಗ್ ಅಪ್ ಮಿನಿಸ್ಟ್ರಿ. ಕ್ರೈಸ್ತ ಚರ್ಚಲ್ಲಿ ಬಿಲ್ಡಿಂಗ್ ಅಪ್ ಮಿನಿಸ್ಟ್ರಿ ಇದೆಯಾ? ಬಿಲ್ಡ್ ಮಾಡದವರು ಬಿಲ್ಡಿಂಗ್ ಅಪ್ ಮಿನಿಸ್ಟ್ರಿ ಮಾಡಿದರೆ ಏನು ಪ್ರಯೋಜನ? ನೀವು ಬಿಲ್ಡ್ ಮಾಡಬೇಕು, ಬೇರೆಯವರಿಗೂ ಬಿಲ್ಡ್ ಮಾಡಬೇಕು. ಆದರೆ ಮಾತ್ರ ನಿಮಗೆ ಯೂನಿಟಿ ಇದೆ. ಅರ್ಥ ಮಾಡಿಕೊಳ್ಳಿ. ಸೊ ಚರ್ಚಿನಲ್ಲಿ ಅನೈಕ್ಯತೆಯ ಮೂಲಕ ಸೇಟನನ ಶಕ್ತಿ ಮತ್ತು ಸೇಟನನ ಕೆಲಸ ಹೆಚ್ಚಿಸುತ್ತದೆ.
ನಿಮ್ಮ ಪರ್ಸನಲ್ ಲೈಫಲ್ಲೂ ಚರ್ಚಿನಲ್ಲೂ ಸೇಟನನ ಕೆಲಸ ಹೆಚ್ಚಿಸುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ಈ ಪಾಪದ ವಿರುದ್ಧ ಗಂಭೀರವಾಗಿರಬೇಕು. ನಾವು ಇದರ ವಿರುದ್ಧ ನಾವು ಕೆಲಸ ಮಾಡಬೇಕು ಮತ್ತು ನಮ್ಮನ್ನು ಮತ್ತು ದೇವರ ಸಭೆಯನ್ನು ನೀವು ರಕ್ಷಿಸಬೇಕು. ಇದು ಚಿಕ್ಕ ವಿಷಯ ಅಲ್ಲ. ನಾವು ಜಡ್ಜ್ ಮಾಡುವುದು, ತೀರ್ಪು ಮಾಡುವುದು ಡೈಲಿ ಒಂದು ಗಂಟೆಯಲ್ಲಿ ನಾವು ಎಷ್ಟೊಂದು ತೀರ್ಪು ಮಾಡುತ್ತೇವೆ ಅಲ್ಲವೇ? ಅದು ಚಿಕ್ಕ ವಿಷಯನ? ನಿಮಗೆ ಕೆಟ್ಟದು ಮಾಡ್ತೀರಲ್ಲ ನೀವು, ಮತ್ತೆ ಕೆಟ್ಟದೆಲ್ಲ ಆಗಿದ್ರೆ ಯಾಕೆ ನನಗಿಷ್ಟಲ್ಲ ಕೆಟ್ಟದಾಗುವ ಒಂದು ನೀವೇ ಅನ್ಕೊಳ್ಳುತ್ತೀರಿ. ಹಲ್ಲೆಲೂಯಾ. ಪಾಸ್ಟರ್ ಬೋಧಿಸಿದ್ರೆ ನಿಮಗೆ ಅರ್ಥವಾಗುವುದಿಲ್ಲ. ಕೆಟ್ಟದಾದ ಮೇಲೆ ಪಾಸ್ಟ್ರೇ ಪ್ರಾರ್ಥಿಸಿ, ನನಗೆ ಒಳ್ಳೇದಾಗಬೇಕು. ನೀವು ಕೆಟ್ಟದು ಮಾಡುವುದನ್ನು ನಿಲ್ಲಿಸಿ, ನಿಮಗೆ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ಈ ಪಾಪದ ವಿರುದ್ಧ ಗಂಭೀರವಾಗಿ ನಾವು ಕೆಲಸ ಮಾಡಬೇಕು ಮತ್ತು ನಮ್ಮನ್ನು ಮತ್ತು ದೇವರ ಸಭೆಯನ್ನು ನಾವು ರಕ್ಷಿಸಬೇಕು. ನೋಡಿ ದೇವರ ಮಕ್ಕಳೇ, ಯೇಸು ದೇವರು ಹೇಳಿದರು, ಯು ಆರ್ ಮೈ ಟೆಂಪಲ್, ಇಫ್ ಯು ಆರ್ ಡಿಸ್ಟ್ರಾಯಿಂಗ್ ಮೈ ಟೆಂಪಲ್ ಐ ವಿಲ್ ಡಿಸ್ಟ್ರಾಯ್ ಯು. ಅರ್ಥ ಮಾಡಿಕೊಳ್ಳಿ, ಯಾರಿಗೂ ದೇವರ ಭಯ ಇಲ್ಲ. ವರ್ಕ್ಔಟ್ ಯುವರ್ ಸಾಲ್ವೇಷನ್ ವಿತ್ ಫಿಯರ್ ಅಂಡ್ ಟ್ರಂಪ್ಲಿಂಗ್ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಹೆಂಗ ಬೇಕೋ ಹಾಗೆ ಮಾತನಾಡ್ತಾರೆ, ಹೆಂಗ ಬೇಕೋ ಹಾಗೇ ಯೋಜಿಸುತ್ತಾರೆ, ಹೆಂಗ ಬೇಕೋ ಹಾಗೇ ವರ್ತಿಸುತ್ತಾರೆ. ನೀವು ಬರೀ ಯು ಆರ್ ನಾಟ್ ಡಿಸ್ಟ್ರಾಯಿಂಗ್ ಯುವರ್ ಸೆಲ್ಫ್, ನೌ ಯು ಆರ್ ಎ ಪಾರ್ಟ್ ಆಫ್ ಎ ಗಾಡ್ಸ್ ಟೆಂಪಲ್. ಯು ಆರ್ ಡಿಸ್ಟ್ರಾಯಿಂಗ್ ದಟ್ ಟೆಂಪಲ್ ಆಲ್ಸೋ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಎಷ್ಟು ಮುಖ್ಯವಾದದ್ದು. ಅದಕ್ಕೆ ಒಂದು ಚೆನ್ನಾಗಿ ಆಗ್ತಾ ಇಲ್ಲ. ನೀವು ಯಾರಾದರೂ ಡಿಸ್ಟ್ರಾಯ್ ಮಾಡುತ್ತಾ ಇದ್ದರೆ ನಿಮ್ಗೆ ಏನಾದರೂ ಚೆನ್ನಾಗಿ ಆಗುತ್ತದ? ನಿಮ್ಮನ್ನು ನಿರ್ಮಿಸಿರಿ, ದೇವರ ಚರ್ಚನ್ನು ನಿರ್ಮಿಸಿ, ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ. ಯು ವಿಲ್ ಬಿ ಅ ಟೆಸ್ಟಿಮನಿ ಫಾರ್ ಅದರ್ಸ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.